ಇಂಡಿಯನ್ ಪ್ರೀಮಿಯರ್ ಲೀಗ್ ಮಿನಿ ಹರಾಜಿನಲ್ಲಿ ಎಲ್ಲ 10 ಫ್ರಾಂಚೈಸಿಗಳು ತಮ್ಮ ತಮ್ಮ ಅಗತ್ಯಗಳಿಗೆ ತಕ್ಕಂತೆ ಆಟಗಾರರನ್ನ ಖರೀದಿಸಿವೆ. ಅದರಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೆಲ ಆಟಗಾರರನ್ನ ಮಿನಿ ಹರಾಜಿನಲ್ಲಿ ಖರೀದಿಸಿದ್ದು, ಆ ಮೂಲಕ ಮೊದಲ ಐಪಿಎಲ್ ಗೆಲ್ಲಲು ಅತ್ಯುತ್ತಮ ತಂಡವನ್ನ ಕಟ್ಟಿದೆ. ವೆಸ್ಟ್ ಇಂಡೀಸ್ನ ಅಲ್ಜಾರಿ ಜೋಸೆಫ್, ಲ್ಯಾಕಿ ಫರ್ಗ್ಯೂಸನ್, ಟ್ಯಾಮ್ ಕರನ್ ಹಾಗೂ ಯಶ್ ದಯಾಳ್ ಅವರನ್ನ ಖರೀದಿಸಿದ್ದು, ಅಂದಹಾಗೆ ಮಿನಿ ಹರಾಜಿನಲ್ಲಿ ಆರ್ಸಿಬಿ ತಂಡ ಸಂಪೂರ್ಣ ಆಟಗಾರರ ಪಟ್ಟಿಯನ್ನು ನೀಡಲಾಗಿದೆ. ಅದರಂತೆ ಮುಂದಿನ ಐಪಿಎಲ್ ಆರ್ಸಿಬಿ ತಂಡದ ಅತ್ಯಂತ ಬಲಿಷ್ಠ ಪ್ಲೇಯಿಂಗ್ ಅನ್ನ ಇಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಇದೇ ಮೊದಲ ಬಾರಿ ಭಾರತದಿಂದ ಹೊರಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಹರಾಜು ಪ್ರಕ್ರಿಯೆ ನಡೆದಿದ್ದು, ನಿನ್ನೆ ದುಬೈನಲ್ಲಿ ಐಪಿಎಲ್ ಮಿನಿ ಹರಾಜು ನಡೆಯುವ ಮೂಲಕ ಇತಿಹಾಸ ಸೃಷ್ಟಿಸಿದೆ. ಅಂದಹಾಗೆ ಮಿನಿ ಹರಾಜಿನಲ್ಲಿ ಎಲ್ಲ ಫ್ರಾಂಚೈಸಿಗಳು ತಮ್ಮ ಬಗ್ಗೆ ಬೇಕಾದ ಸ್ಥಳಗಳನ್ನು ತುಂಬಲು ಆಟಗಾರರನ್ನು ಖರೀದಿಸಿವೆ. ಅಲ್ಜಾರಿ ಜೋಸೆಫ್, ಲ್ಯಾಕಿ ಫರ್ಗ್ಯೂಸನ್, ಟ್ಯಾಮ್ ಕರನ್ ಹಾಗೂ ಯಶ್ ದಯಾಳ್ ಸೇರಿ ಒಟ್ಟು ಆಟಗಾರರನ್ನ ಮಿನಿ ಆಕ್ಷನ್ನಲ್ಲಿ ಬೆಂಗಳೂರು ಫ್ರಾಂಚೈಸಿ ಖರೀದಿಸಿ ತಂಡದ ಬಲವನ್ನು ಹೆಚ್ಚಿಸಿದೆ. ಮಿನಿ ಹರಾಜಿನ ಬಳಿಕ ಆರ್ಸಿಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಹೇಗಿದೆ ಎಂಬ ಬಗ್ಗೆ ಲೆಕ್ಕಾಚಾರಗಳು ಶುರುವಾಗಿವೆ. ವಿರಾಟ್ ಕೊಹ್ಲಿ ಹಾಗೂ ಫ್ಲಾಫ್ ಡುಪ್ಲೆಸಿ ಜೋಡಿ ಈ ಆವೃತ್ತಿಯಲ್ಲಿ ಇನ್ನಿಂಗ್ಸ್ ಆರಂಭಿಸುವುದು ಬಹುತೇಕ ಖಚಿತ. 3ನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್ ಆಡಿದರೆ, ಮಧ್ಯಮ ಕ್ರಮಾಂಕದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ಕ್ಯಾಮರನ್ ಗ್ರೀನ್ ಅವರನ್ನು ಆಡಿಸಬಹುದು. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಎಂದಿನಂತೆ ದಿನೇಶ್ ಕಾರ್ತಿಕ್ ಕಾಣಿಸಿಕೊಳ್ಳಬಹುದು. ಇನ್ನು ಮಿನಿ ಹರಾಜಿನ ಮೂಲಕ ಆರ್ಸಿಬಿ ತಂಡಕ್ಕೆ ಪ್ರವೇಶ ಪಡೆದಿರುವ ವೆಸ್ಟ್ ಇಂಡೀಸ್ ವೇಗಿ ಅಲ್ಜಾರಿ ಜೋಸೆಫ್ ಅವರು ವೇಗದ ಬೌಲಿಂಗ್ ಆಲ್ರೌಂಡರ್ ಆಗಿ ಆಡಲಿದ್ದಾರೆ. ಮೊಹಮ್ಮದ್ ಶಮಿ ಅವರು ಯಶ್ ದಯಾಳ್ ಹಾಗೂ ವಿಜಯ್ ಕುಮಾರ್ ವೈಶಾಖ್ ಅವರೊಳಗೊಂಡ ವೇಗದ ಬೌಲಿಂಗ್ ವಿಭಾಗವನ್ನು ಮುನ್ನಡೆಸಲಿದ್ದಾರೆ. ಏಕೈಕ ಸ್ಪಿನ್ನರ್ ಆಗಿ ಕರುಣ್ ಶರ್ಮಾ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಆರ್ಸಿಬಿ ಹೊಸ ತಂಡವನ್ನು ನೋಡುವುದಾದರೆ ಅಲ್ಜಾರಿ ಜೋಸೆಫ್, ಯಶ್ ದಯಾಳ್, ಟ್ಯಾಮ್ ಕರನ್, ಲ್ಯಾಕಿ ಫರ್ಗ್ಯೂಸನ್, ಸ್ವಂಪ್ನಿಲ್ ಸಿಂಗ್, ಸೌರವ್ ಚೌಹಾನ್, ಫ್ಲಾಫ್ ಡುಪ್ಲೆಸಿ, ಗ್ಲೆನ್ ಮ್ಯಾಕ್ಸ್ವೆಲ್, ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಅನುಜ್ ರಾವತ್, ದಿನೇಶ್ ಕಾರ್ತಿಕ್, ಶ್ರೇಯಸ್ ಪ್ರಭುದೇಸಾಯಿ, ವಿಲ್ ಜಾಕ್ಸನ್, ಮಹಿಪಾಲ್ ಲೋಮ್ರನ್, ಕರಣ್ ಶರ್ಮಾ, ಮನೋಜ್ ಬಾಂಡಗೆ, ಮಯಾಂಕ್ ದಾಗಲ್, ವಿಜಯ್ ಕುಮಾರ್ ವೈಶಾಖ್, ಆಕಾಶ್ ದೀಪ್, ಮೊಹಮ್ಮದ್ ಸಿರಾಜ್, ರಿಷ್ ಟೋಪ್ಲಿ, ಹಿಮಾಂಶು ಶರ್ಮಾ, ರಾಜನ್ ಕುಮಾರ್, ಕ್ಯಾಮರನ್ ಗ್ರೀನ್.